ಇನ್ನು ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೂರುದಾರನ ಕಾಂಟ್ಯಾಕ್ಟ್ಗಳನ್ನ ಟ್ರೇಸ್ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 19 ವರ್ಷಗಳ ಸಂಪರ್ಕವನ್ನ ಇದೀಗ ಒಂದೊಂದಾಗಿ ಕೆದಕಿ ಅದರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸಿದ್ದಾಗಿ ಈತ ಹೇಳಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಈತನಿಗೆ ಪರಿಚಯಸ್ಥರು ಯಾರಿದ್ರು ಅನ್ನೋದನ್ನ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚೋ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ನಿಗೂಢ ವ್ಯಕ್ತಿ ಪರಿಚಯಸ್ಥರ ಲಿಸ್ಟ್ ಇದೀಗ ರೆಡಿಯಾಗಿದೆ. ಎಸ್ಐಟಿ ದಾಖಲೆಯನ್ನ ಸಂಗ್ರಹಿಸಿದೆ. ಪಕ್ಕಾ ಲಿಸ್ಟ್ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ದೇವಸ್ಥಾನದ ಸಿಬ್ಬಂದಿ, ಗ್ರಾಮಸ್ಥರು ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಈ ಪಟ್ಟಿಯನ್ನು ಸಿದ್ಧಪಡಿಸಿ ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸುವ ಪ್ರಯತ್ನದಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಇದ್ದ ಸಂದರ್ಭದಲ್ಲಿ ಆತನಿಗೆ ಯಾರೆಲ್ಲ ಪರಿಚಯದಲ್ಲಿದ್ರು, ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿದ್ರು, ಈತನ ನಡವಳಿಕೆ ಹೇಗಿತ್ತು, ಈತನ ಚಲನವಲನ ಯಾವ ರೀತಿ ಇತ್ತು, ಈತನ ಪೂರ್ವಾಪರ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೇವಲ ಪಟ್ಟಿ ಸಿದ್ಧಪಡಿಸೋದು ಮಾತ್ರವಲ್ಲ, ಈ ನಿಗೂಢ ವ್ಯಕ್ತಿಯ ಪರಿಚಯಸ್ಥರಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ನಡೆಸಿದ್ದಾರೆ. ಕೆಲವರನ್ನ ಎಸ್ಐಟಿ ಕಚೇರಿಗೇನೆ ಕರೆಸಿಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಅನಾಮಿಕನ ದೂರುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ. ದೂರುದಾರ ಹೇಳಿದಂತೆ ನಿಜವಾಗ್ಲೂ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಪರಾಧ ನಡೆದಿದೆಯಾ, ಈ ನಿಗೂಢ ವ್ಯಕ್ತಿಯ ಕೆಲಸ ಏನಾಗಿತ್ತು, ಈತನ ವ್ಯಕ್ತಿತ್ವ ಹೇಗಿತ್ತು, ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಸ್ಥಳೀಯ ಪೊಲೀಸ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈ ದೂರುದಾರನ ಬಗ್ಗೆನೇ ಅನೇಕರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಈತನ ಹಿಂದೆ ನಿಂತು ಈತನ ಬಾಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಹೇಳಿಸ್ತಿರೋರು ಯಾರು, ಇದ್ರ ಬಗ್ಗೆ ಕೂಡ ವಿಚಾರಣೆ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ. ಇದೀಗ ಆತನ ಕಾಂಟ್ಯಾಕ್ಟ್ ಲಿಸ್ಟ್ಗಳ ಪರಿಶೀಲನೆ ಆಗ್ತಾ ಇದೆ. ಅವರನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ನೋಡಿ, ಆರಂಭದಿಂದಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಅನಾಮಿಕ ವ್ಯಕ್ತಿ ಯಾರು, ಮುಸ್ಕನ್ನ ಹಾಕಿಕೊಂಡು ಬಂದು ನೇರವಾಗಿ ಒಂದು ತಲೆಬುರುಡೆಯನ್ನ ತಂದು ತಾನು 100 ಶವಗಳನ್ನ ಹೊತ್ತಿಟ್ಟಿದ್ದೀನಿ ಧರ್ಮಸ್ಥಳದ ಸುತ್ತಮುತ್ತ, ಅದಕ್ಕೆ ನಾನು ಜೀವಂತ ಸಾಕ್ಷಿ, ನಾನು ಆ 100 ಸ್ಥಳಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಉತ್ಖನನ ಮಾಡಿ ನೋಡಿ ಅಂತೇಳಿ ಸಾಕ್ಷಿ ಸಮೇತವಾಗಿ ತಂದು ಕೊಟ್ಟಿದ್ದ. ಈ ವಿಚಾರವಾಗಿ ಎಸ್ಐಟಿ ತನಿಖಾ ತಂಡ ಕೂಡ ಫಾರ್ಮ್ ಆಗುತ್ತೆ. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಬರ್ತಾ ಇದೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ತಾನು ಹೊತ್ತಿಟ್ಟಿರೋದಾಗಿ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ತನಿಖೆ ಮಾಡ್ತಾ ಇಲ್ಲ. ಜೊತೆಗೆ ಈತ ಹೇಳಿರೋದೆಲ್ಲವೂ ಕೂಡ ಸತ್ಯನ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಆರಂಭ ಮಾಡ್ತಾ ಇದೆ. ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಬಂದಿರೋದೇ ಸತ್ಯ ಶೋಧನೆಯನ್ನ ಮಾಡೋದಕ್ಕೆ. ಆ ಒಂದು ಶೋಧದಲ್ಲಿ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈತ 1995ರ ಸಂದರ್ಭದಲ್ಲಿ ಕೂಡ ಧರ್ಮಸ್ಥಳದಲ್ಲಿ ನಾನು ಅಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದೆ, ಅಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ನಾನು 100 ಶವಗಳನ್ನ 15 ವರ್ಷಗಳ ಹಿಂದೆ ಹೂತಿಟ್ಟಿದ್ದೆ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ಈತ ಹೇಳ್ತಿರೋದು ಸತ್ಯನ ಅನ್ನೋದ್ರ ಬಗ್ಗೆ ಎಸ್ಐಟಿ ತನಿಖಾ ತಂಡ ಸತ್ಯಾಂಶವನ್ನ ಒಂದಷ್ಟು ತನಿಖೆಯನ್ನ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈತ ಎಲ್ಲಿದ್ದ, ಯಾವ ಕೆಲಸವನ್ನ ಮಾಡ್ತಾ ಇದ್ದ, ಈತನ ಜೊತೆಲಿ ಯಾರೆಲ್ಲ ಇದ್ರು, ಈತನ ಸಂಬಂಧಿಗಳು ಯಾರು, ಈ ಎಲ್ಲಾ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಕಳೆದ 15 ವರ್ಷಗಳಿಂದಲೂ ಕೂಡ ಈತನ ಜೊತೆಲಿ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಈತ ಯಾವೆಲ್ಲ ನಂಬರ್ಗಳನ್ನ ಬಳಸ್ತಾ ಇದ್ದ, ಈತನನ್ನ ಯಾರೆಲ್ಲ ಭೇಟಿ ಮಾಡಿದ್ರು, ಇದೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗ್ತಾ ಇದೆ. ಇಷ್ಟೇ ಅಲ್ಲ, ಈಗ ಈತನ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಎಸ್ಐಟಿ ತನಿಖಾ ತಂಡ ಕಲೆ ಹಾಕುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೂರುದಾರನ ಕಾಂಟ್ಯಾಕ್ಟ್ಗಳನ್ನ ಟ್ರೇಸ್ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 19 ವರ್ಷಗಳ ಸಂಪರ್ಕವನ್ನ ಇದೀಗ ಒಂದೊಂದಾಗಿ ಕೆದಕಿ
ಅದರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸಿದ್ದಾಗಿ ಈತ ಹೇಳಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಈತನಿಗೆ ಪರಿಚಯಸ್ಥರು ಯಾರಿದ್ರು ಅನ್ನೋದನ್ನ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚೋ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ನಿಗೂಢ ವ್ಯಕ್ತಿ ಪರಿಚಯಸ್ಥರ ಲಿಸ್ಟ್ ಇದೀಗ ರೆಡಿಯಾಗಿದೆ. ಎಸ್ಐಟಿ ದಾಖಲೆಯನ್ನ ಸಂಗ್ರಹಿಸಿದೆ. ಪಕ್ಕಾ ಲಿಸ್ಟ್ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ದೇವಸ್ಥಾನದ ಸಿಬ್ಬಂದಿ, ಗ್ರಾಮಸ್ಥರು ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಈ ಪಟ್ಟಿಯನ್ನು ಸಿದ್ಧಪಡಿಸಿ ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸುವ ಪ್ರಯತ್ನದಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಇದ್ದ ಸಂದರ್ಭದಲ್ಲಿ ಆತನಿಗೆ ಯಾರೆಲ್ಲ ಪರಿಚಯದಲ್ಲಿದ್ರು, ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿದ್ರು, ಈತನ ನಡವಳಿಕೆ ಹೇಗಿತ್ತು, ಈತನ ಚಲನವಲನ ಯಾವ ರೀತಿ ಇತ್ತು, ಈತನ ಪೂರ್ವಾಪರ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೇವಲ ಪಟ್ಟಿ ಸಿದ್ಧಪಡಿಸೋದು ಮಾತ್ರವಲ್ಲ, ಈ ನಿಗೂಢ ವ್ಯಕ್ತಿಯ ಪರಿಚಯಸ್ಥರಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ನಡೆಸಿದ್ದಾರೆ. ಕೆಲವರನ್ನ ಎಸ್ಐಟಿ ಕಚೇರಿಗೇನೆ ಕರೆಸಿಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಅನಾಮಿಕನ ದೂರುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ. ದೂರುದಾರ ಹೇಳಿದಂತೆ ನಿಜವಾಗ್ಲೂ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಪರಾಧ ನಡೆದಿದೆಯಾ, ಈ ನಿಗೂಢ ವ್ಯಕ್ತಿಯ ಕೆಲಸ ಏನಾಗಿತ್ತು, ಈತನ ವ್ಯಕ್ತಿತ್ವ ಹೇಗಿತ್ತು, ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಸ್ಥಳೀಯ ಪೊಲೀಸ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈ ದೂರುದಾರನ ಬಗ್ಗೆನೇ ಅನೇಕರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಈತನ ಹಿಂದೆ ನಿಂತು ಈತನ ಬಾಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಹೇಳಿಸ್ತಿರೋರು ಯಾರು, ಇದ್ರ ಬಗ್ಗೆ ಕೂಡ ವಿಚಾರಣೆ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ. ಇದೀಗ ಆತನ ಕಾಂಟ್ಯಾಕ್ಟ್ ಲಿಸ್ಟ್ಗಳ ಪರಿಶೀಲನೆ ಆಗ್ತಾ ಇದೆ. ಅವರನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ನೋಡಿ, ಆರಂಭದಿಂದಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಅನಾಮಿಕ ವ್ಯಕ್ತಿ ಯಾರು, ಮುಸ್ಕನ್ನ ಹಾಕಿಕೊಂಡು ಬಂದು ನೇರವಾಗಿ ಒಂದು ತಲೆಬುರುಡೆಯನ್ನ ತಂದು ತಾನು ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಧರ್ಮಸ್ಥಳದ ಸುತ್ತಮುತ್ತ, ಅದಕ್ಕೆ ನಾನು ಜೀವಂತ ಸಾಕ್ಷಿ, ನಾನು ಆ ನೂರಾರು ಸ್ಥಳಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಉತ್ಖನನ ಮಾಡಿ ನೋಡಿ ಅಂತೇಳಿ ಸಾಕ್ಷಿ ಸಮೇತವಾಗಿ ತಂದು ಕೊಟ್ಟಿದ್ದ. ಈ ವಿಚಾರವಾಗಿ ಎಸ್ಐಟಿ ತನಿಖಾ ತಂಡ ಕೂಡ ಫಾರ್ಮ್ ಆಗುತ್ತೆ. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಬರ್ತಾ ಇದೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ತಾನು ಹೂತಿಟ್ಟಿರೋದಾಗಿ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ತನಿಖೆ ಮಾಡ್ತಾ ಇಲ್ಲ. ಜೊತೆಗೆ ಈತ ಹೇಳಿರೋದೆಲ್ಲವೂ ಕೂಡ ಸತ್ಯನ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನ ಆರಂಭ ಮಾಡ್ತಾ ಇದೆ ಎಸ್ಐಟಿ.